ಬಳ್ಳಾರಿ ಯಾವಾಗಲೂ ಕೂಡ ಶಾಂತವಾಗೇ ಇರುತ್ತೆ. ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ. ಸಿಎಂ ಸಾಹೇಬ್ರು ನನ್ನ ಮೇಲೆ ಗರಂ ಆಗಿಲ್ಲ, ಹೈಕಮಾಂಡ್ ಕೂಡ ನನ್ನಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಆರೋಪವೆಲ್ಲ ಸುಳ್ಳು ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ. ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡಿಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡೋದು ಕೆಲಸ ಅಂತದೇನಾಗುತ್ತೆ. ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬ್ರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬ್ರು ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ ನೋಡಿ. ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡಬಹುದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ. ಬರೇ ಏನ್ ಸ್ವಲ್ಪ ಹೆಂಗ್ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತಿ. ಬಳ್ಳಾರಿ ಯಾವಾಗಲೂ ಕೂಡ ಶಾಂತವಾಗೇ ಇರುತ್ತೆ. ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ. ಸಿಎಂ ಸಾಹೇಬ್ರು ನನ್ನ ಮೇಲೆ ಗರಂ ಆಗಿಲ್ಲ, ಹೈಕಮಾಂಡ್ ಕೂಡ ನನ್ನಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಆರೋಪವೆಲ್ಲ ಸುಳ್ಳು ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ. ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡಿಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡೋದು ಕೆಲಸ ಅಂತದೇನಾಗುತ್ತೆ. ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬ್ರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬ್ರು ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ ನೋಡಿ. ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡಬಹುದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ. ಬರೇ ಏನ್ ಸ್ವಲ್ಪ ಹೆಂಗ್ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತಿ. ಬಳ್ಳಾರಿ ಯಾವಾಗಲೂ ಕೂಡ ಶಾಂತವಾಗೇ ಇರುತ್ತೆ. ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ. ಸಿಎಂ ಸಾಹೇಬ್ರು ನನ್ನ ಮೇಲೆ ಗರಂ ಆಗಿಲ್ಲ, ಹೈಕಮಾಂಡ್ ಕೂಡ ನನ್ನಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಆರೋಪವೆಲ್ಲ ಸುಳ್ಳು ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ. ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡಿಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡೋದು ಕೆಲಸ ಅಂತದೇನಾಗುತ್ತೆ. ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬ್ರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬ್ರು ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ
ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ ನೋಡಿ. ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ. ಬರೇ ಏನ್ ಸ್ವಲ್ಪ ಹೆಂಗ್ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತಿ. ಬಳ್ಳಾರಿ ಯಾವಾಗಲೂ ಕೂಡ ಶಾಂತವಾಗೇ ಇರುತ್ತೆ. ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ. ಸಿಎಂ ಸಾಹೇಬ್ರು ನನ್ನ ಮೇಲೆ ಗರಂ ಆಗಿಲ್ಲ, ಹೈಕಮಾಂಡ್ ಕೂಡ ನನ್ನಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಆರೋಪವೆಲ್ಲ ಸುಳ್ಳು ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು. ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂತದೇನಾಗುತ್ತೆ. ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನು ಗರಂ ಆಗಿಲ್ಲ. ಏನ್ ನಡೆದಿದೆ, ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ ನೋಡಿ. ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ. ಬರೇ ಏನ್ ಸ್ವಲ್ಪ ಹೆಂಗ್ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತಿ. ಬಳ್ಳಾರಿ ಯಾವಾಗಲೂ ಕೂಡ ಶಾಂತವಾಗೇ ಇರುತ್ತೆ. ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ. ಸಿಎಂ ಸಾಹೇಬ್ರು ನನ್ನ ಮೇಲೆ ಗರಂ ಆಗಿಲ್ಲ, ಹೈಕಮಾಂಡ್ ಕೂಡ ನನ್ನಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಆರೋಪವೆಲ್ಲ ಸುಳ್ಳು ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು. ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ. ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂತದೇನಾಗುತ್ತೆ. ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. ಸಿಎಂ ಸಾಹೇಬರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್